ಇಡೀ ದೇಶದಾದ್ಯಂತ ಸೂರ್ಯನ ಪ್ರಖರತೆ ಜಾಸ್ತಿ ಆಗಿದೆ. ಅದರಂತೆ ಟೆಂಪ್ರೇಚರ್ ಸಹ ಜಾಸ್ತಿ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ತೊಂದರೆ ಆಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ 2 ಸೂರ್ಯನ ಪ್ರಕರಣ ಹೆಚ್ಚಾಗಿ ಮರಣ ಸಂಭವಿಸಿರೋ ಒಂದು ಸುದ್ದಿ ಸಹ ಇದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಸಹ ಇತ್ತೀಚೆಗೆ ಟೆಂಪ್ರೇಚರ್ ಜಾಸ್ತಿಯಾಗಿ ಸುಮಾರು 32ರಿಂದ 36 ಡಿಗ್ರಿವರೆಗೂ ರೆಕಾರ್ಡ್ ಆಗ್ತಾಯಿದೆ. ಇಂಥ ಸೂರ್ಯನ ಪ್ರಖರತೆ ಜಾಸ್ತಿ ಇರೋ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ, ವಿಶೇಷವಾಗಿ ನವಜಾತ ಶಿಶುಗಳಿಗೆ, ಅದೇ ರೀತಿ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ವಯಸ್ಸಾದಂಥವರಿಗೆ ಈ ಬಿಸಿಲಿನಿಂದ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅಂಥ ವ್ಯಕ್ತಿಗಳಿಗೆ ಚಿಕಿತ್ಸೆ ಕೊಡಲಿಕ್ಕೋಸ್ಕರನೇ ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಯಂತೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಒಂದು 10 ಹಾಸಿಗೆಗಳನ್ನು ಇವರು ಚಿಕಿತ್ಸೆ ನೀಡಲಿಕ್ಕೆ ಮೀಸಲಾಗಿಟ್ಟು ಒಂದು ಹೀಟ್ ಸ್ಟ್ರೋಕ್ ವಾರ್ಡ್ ಅಂತ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685 ಒಂದು ನಿಗದಿಪಡಿಸ್ಕೊಂಡಿದ್ವಿ. ಈ ವಾರ್ಡಲ್ಲಿ ನಾವು ಆ ಪೇಷಂಟ್ಗೆ ಚಿಕಿತ್ಸೆ ಕೊಡಲಿಕ್ಕೆ ಬೇಕಾದಂಥ ಎಲ್ಲ ಔಷಧಿಗಳು, IV ಫ್ಲೂಯಿಡ್ಸು, ಆಕ್ಸಿಜನ್ ಇರ್ಬೋದು, ಮತ್ತು ಇತರ ಎಲ್ಲ ಎಮರ್ಜೆನ್ಸಿ ಡ್ರಗ್ಸ್ ಕೂಡ ಅವೈಲಬಿಲಿಟಿ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ಬಂದರೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡೋಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಗೂ ಇದು ಆಲ್ರೆಡಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅದೇ ರೀತಿ ಅವ್ರ ಚಿಕಿತ್ಸೆನ ನೀಡಲಿಕ್ಕೆ ಸಿದ್ಧ ಇದ್ದಾರೆ. ಯೂಶಲಿ ಅವರಿಗೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಅಂದರೆ ನಿರ್ಜಲೀಕರಣ, ಮೈಯಲ್ಲಿ ನೀರಿನಂಶ ಕಡಿಮೆ ಆಗೋದು. ತಮಗೆಲ್ಲ ಗೊತ್ತಿದೆ, ಬಿಸಿಲಿನಲ್ಲಿ ತಾವು ಹೆಚ್ಚು ನಿಂತಾಗ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆಗೋದು. ಯೂಶಲಿ ನಮ್ಮ ಬೆವರು ಬರುತ್ತಲ್ಲ, ಬೆವರಿಂದ ದೇಹದಲ್ಲಿ ನೀರಿನಂಶ ತುಂಬ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಅವರು ಹೈಪೋವೊಲಿಮಿಯಾ ಅಂತ ಹೇಳ್ತೀವಿ, ಅಂದರೆ ರಕ್ತದ ಒತ್ತಡ ಕಡಿಮೆ ಆಗಿ ಅವರು ಬಿದ್ದೋಗ್ತಾರೆ. ಇಂಥವರು ರಕ್ತ ಒತ್ತಡ ಅದೇ ರೀತಿ ಕಡಿಮೆ ಆಗಿ ಮುಂದುವರೆದ್ರೆ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತವೆ, ಮತ್ತು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಎಲ್ಲ ಆಗುತ್ತೆ. ಸೊ ಇದನ್ನು ಚಿಕಿತ್ಸೆ ಕೊಡೋಕ್ಕೆ ನಾವು ಎಲೆಕ್ಟ್ರೋಲೈಟ್ಸ್ ಆಗಿ ಕೊಡೋವಂಥ ಎಲ್ಲ IV ಫ್ಲೂಯಿಡ್ಸ್ನ ಇಟ್ಕೊಂಡಿದ್ದೀವಿ. ಸೊ ಇಮಿಡಿಯೇಟಾಗಿ ಅದನ್ನು ಟ್ರಾನ್ಸ್ಫ್ಯೂಸ್ ಮಾಡೋದ್ರಿಂದ ಆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ನ ತಡಿಬೋದು, ಮತ್ತು ಕಿಡ್ನಿ ಡ್ಯಾಮೇಜ್ ಆಗೋದು ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಆಗೋದನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇರ್ತದೆ.